ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲೇ, ನೀನೊಬ್ಳೆ ಬಂದಿದ್ಯಲ್ಲ, ಸೌಂದರ್ಯ ಎಲ್ಲೇ? ಯಾಕಷ್ಟು ರೂಢಾಗಿ ಕೇಳ್ತೀರಾ? ಅದನ್ನೇ ಮೆತ್ತ ಕೇಳ್ಬೋದಲ್ಲ. ನಾನೆಲ್ಲಪ್ಪ ರೂಢಾಗಿ ಮಾತಾಡ್ದೆ? ನಾನು ಮಾತಾಡೋದು ಹೀಗೆ ಅಂತ ಎಲ್ರಿಗೂ ಗೊತ್ತಲ್ವಾ? ಬರೀ ವಾಯ್ಸ್ ಅಲ್ಲ ಚಿಕ್ಕಮ್ಮ, ಬಳಸಿದ ಪದಗಳು ತಪ್ಪಾಗಿತ್ತು. ಲೇ, ಅದು ಇದು ಅಂತ ಕರೀತಿರಲ್ಲ, ಅವ್ರಿಗೇನು ಹೆಸರಿಲ್ವ? ಆಯ್ತು ಬಿಡಪ್ಪ, ಇನ್ಮೇಲೆ ದೀಪಾ ಅಂತ ಬಾಯಿ ತುಂಬಾ ಕರಿತೀನಿ. ಸುಕನ್ಯಾ, ಚಿರು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಇನ್ಮೇಲಾದ್ರೂ ಸ್ವಲ್ಪ ನೋಡ್ಕೊಂಡು ಮಾತಾಡು. ಆಯ್ತು ಬಾವ. ಅಯ್ಯೋ, ಭಾಸ್ಕರ್ ಇನ್ನೂ ಬಂದಿಲ್ವಲ್ಲ? ಅಲ್ಲೇ ಏನಾದರೂ ಶುರು ಮಾಡಿದ್ನ ಹೇಗೆ? ಅದೇನೋ ದೊಡ್ಡದಾಗಿ ನಾನೇ ಹೋಸ್ಟ್ ಮಾಡ್ತೀನಿ ಅಂತ ಬರೀ ಹೇಳ್ತಾ ಇದ್ದ. ಬಂದೆ ನಾನೇ ಹೋಸ್ಟ್ ಮಾಡೋದು. ಬಂದೆ. ಹಾ, ಎಲ್ಲ ರೆಡಿನಾ? ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಹಾ, ಪ್ರೋಗ್ರಾಮ್? ಏನ್ ಪ್ರೋಗ್ರಾಮು? ಅದಕ್ಕೆ ಹೇಳಿದ್ ಬರೀ ಪಾರ್ಟಿ ಅಂತ ತಾನೆ. ಬರೀ ಪಾರ್ಟಿ ಮಾಡಕ್ಕಾಗ್ತೇನೋ? ಒಂದು ಆಟನೂ ಆಡ್ಬೇಡ್ವಾ? ಸರಿ ಭಾಸ್ಕರ್, ಅದೇನು ಅಂತ ಹೇಳು. ನಾವೆಲ್ಲ ಈಗ ಏನ್ ಮಾಡ್ಬೇಕು? ಮಾಡೋದೇನೂ ಇಲ್ಲ ಅಣ್ಣ, ಒಂದು ಆಟ ಆಡ್ಬೇಕಷ್ಟೇ. ಟ್ರೂತ್ ಆರ್ ಡೇರ್ ಅಂತ. ಒಂದು ಬಾಟ್ಲ್ನ ಟೇಬಲ್ ಮೇಲೆ ತಿರುಗಿಸ್ತೀನಿ. ಆ ಬಾಟ್ಲು ಯಾರ ಕಡೆ ನಿಲ್ಲುತ್ತೋ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಒಂದು, ನಾವು ಕೇಳಿದ ಪ್ರಶ್ನೆಗೆ ಸತ್ಯ ಹೇಳಬೇಕು, ಇಲ್ಲ ಧೈರ್ಯದಿಂದ ನಾವೇನು ಹೇಳ್ತೀವೋ ಅದನ್ನ ಮಾಡಬೇಕು. ಎಲ್ಲ ರೆಡಿನಾ? ಓಕೆ ತಾನೆ? ಆಯ್ತಪ್ಪ, ಅದೇನ್ ಮಾಡ್ಬೇಕೋ ಮಾಡೋಣ. ತರಿಸಿಲ್ಲ. ಗೈಸ್, ವಿ ಆರ್ ಸ್ಟಾರ್ಟಿಂಗ್ ದ ಗೇಮ್ ನೌ. ಯಾರು ಸ್ಟಾರ್ಟ್ ಮಾಡ್ತೀರಾ ಈಗ? ನಾನೇ. ಓಕೆ, ಬನ್ನಿ. ರೆಡಿ? ಭಾಸ್ಕರ್, ಈಗ ಹೇಳಿ, ಟ್ರೂತಾ ಡೇರಾ? ಸತ್ಯನಾ ಧೈರ್ಯನಾ? ಈ ಭಾಸ್ಕರ ಸತ್ಯವನ್ನೇ ಹೇಳುವುದು, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳುವುದಿಲ್ಲ. ಹೌದಾ? ಸರಿ, ಹಾಗಾದ್ರೆ ಚಿಕ್ಕಮ್ಮನ ಬಗ್ಗೆ ನಿಮ್ಗಿರೋ ನಿಜವಾದ ಅಭಿಪ್ರಾಯ ಏನು ಅಂತ ಹೇಳಿ. ಸುಕ್ಕು ಒಳ್ಳೆಯವಳೆ, ಆದ್ರೆ ಅವಳು ಸ್ವಲ್ಪ ಸೊಕ್ಕು ಜಾಸ್ತಿ. ಹಿತ್ತಾಳೆ ಕಿವಿ, ಕಂಡೋರ್ ಮಾತು ಕೇಳೋದು ಜಾಸ್ತಿ. ಆದ್ರೂ ನಂಗೋಳು ಅಂದ್ರೆ ತುಂಬಾ ಪ್ರೀತಿ. ಇದು ತುಂಬಾ ಮಾಮೂಲಾಗೋಯ್ತು ಅರ್ಚರ. ಭಾಸ್ಕರ್, ನಾನೊಂದು ಡೈರೆಕ್ಟಾಗಿ ಪ್ರಶ್ನೆ ಕೇಳ್ತೀನಿ. ಹೆಂಡತಿಗೂ ಎಣ್ಣೆಗೂ ಇರೋ ವ್ಯತ್ಯಾಸ ಏನು ಹೇಳಿ? ಚಿಕ್ಕಪ್ಪ, ಸತ್ಯನೇ ಹೇಳ್ಬೇಕು. ಹೆಂಡತಿ ಅಂದ್ರೆ ಇಷ್ಟ, ಎಣ್ಣೆ ಅಂದ್ರೆ ಜಾಸ್ತಿ ಇಷ್ಟ. ಎಣ್ಣೆ ಕುಡಿದ್ರೆ ಕಿಕ್ ಬರುತ್ತೆ, ಎಣ್ಣೆ ಕುಡಿದ್ಮೇಲೆ ಹೆಂಡತಿ ನೋಡಿದ್ರೆ ಕಿಕ್ ಇಳಿಯುತ್ತೆ. ಹೆಂಡತಿ ಕಣ್ ತಪ್ಪಿಸಿ ಎಣ್ಣೆ ಹೊಡೆಯೋಣ ಅನ್ಸುತ್ತೆ. ಆದ್ರೆ ಎಣ್ಣೆ ಹೊಡೆದ್ಮೇಲೆ ಹೆಂಡತಿ ಮುಂದೆನೆ ಕುಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೆಂಡತಿ ಜೊತೆ ಎಷ್ಟೇ ಜಗಳ ಆಡಿದ್ರು ಅವಳನ್ನ ಬಿಡಕ್ಕಾಗಲ್ವೋ, ಹಾಗೆ ಎಣ್ಣೆ ಕುಡಿದ್ರೆ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತಿದ್ರು ಅದನ್ನ ಬಿಡಕ್ಕಾಗಲ್ಲ. ಹೆಂಡತಿ ಅನ್ನೋಳು ಗಂಡನ ಜೀವನಕ್ಕೆ ಎಂಟ್ರಿ ಕೊಡೋಕ್ ಮುಂಚೆ ಎಣ್ಣೆ ಅನ್ನೋದು ಅವನ ದೇಹದೊಳಗೆ ಎಂಟ್ರಿ ಆಗಿರುತ್ತೆ. ಸೊ ನನ್ನ ಪ್ರಕಾರ ಎಣ್ಣೆ ಹೆಂಡತಿ ಎರಡು ಈಕ್ವಲ್. ಅಪ್ಪ, ಇವಾಗ ನೀವು ಸತ್ಯನಾ ಧೈರ್ಯನಾ? ಸತ್ಯನೇ ಅಮ್ಮ. ಸರಿ, ಹಾಗಾದ್ರೆ ನಿಮ್ ಜೀವನದಲ್ಲಿ ಯಾವತ್ತಾದ್ರೂ ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತು ಅಂತ ನಿಮಗನ್ಸಿದ್ಯಾ? ಒಂದ್ಸಲ ಅಲ್ಲಮ್ಮ, ತುಂಬಾ ಸಲ ಅನ್ಸಿದೆ. ನನ್ನ ಹೆಂಡತಿ ಹೋದ್ಮೇಲೆ ನಾನು ಕೆಲಸದಲ್ಲಿ ಬ್ಯುಸಿ ಇದ್ದಾಗ ನನ್ನ ಮಗನ್ನ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರೂ ಇಲ್ಲ ಅಂತ ನಾನು ಅವನ್ನ ಹಾಸ್ಟೆಲ್ಗೆ ಕರ್ಕೊಂಡೋಗಿ ಸೇರಿಸ್ದೆ. ಅದರಿಂದ ನಮ್ಮಿಬ್ಬರ ಮಧ್ಯೆ ಡಿಸ್ಟೆನ್ಸ್ ಹೆಚ್ಚಾಗುತ್ತೆ, ಅವನು ನನ್ನ ಜೊತೆ ಮಾತಾಡೋದನ್ನೇ ಬಿಟ್ಬಿಡ್ತಾನೆ ಅಂತ ನಾನು ಕನಸಲ್ಲೂ ಊಹೆ ಮಾಡಿರಲಿಲ್ಲ. ಮಕ್ಕಳು ತಪ್ಪು ಮಾಡಿದಾಗ ಬುದ್ಧಿ ಕಲೀಲಿ, ಕಷ್ಟ ಗೊತ್ತಾಗ್ಲಿ, ಸಂಸ್ಕಾರ ತಿಳ್ಕೊಳ್ಳಿ ಅಂತ ಅವ್ರನ್ನ ಹಾಸ್ಟೆಲ್ಗೋ ಬೋರ್ಡಿಂಗ್ ಸ್ಕೂಲ್ಗೋ ಸೇರಿಸ್ತೀವಿ. ಆದರೆ
ಅಷ್ಟು ಚಿಕ್ಕ ವಯಸ್ಸಲ್ಲಿ ನನ್ನ ಮಗ ಯಾವ ತಪ್ಪು ಮಾಡದೇ ಇದ್ರು ಅಪ್ಪ ನನ್ನನ್ನು ಎಲ್ಲಿಗೂ ಕಳಿಸ್ಬೇಡಿ ಅಂತ ಅವನು ಬೇಡ್ಕೊಂಡ್ರು. ನಾನು ಅವನ ಮಾತನ್ನು ಕೇಳದೆ ದುಡುಕಿ ಅವನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸ್ದೆ. ನಾನೇ ನನ್ನ ಕೈಯಾರೆ ದುಡುಕಿ ನನ್ನ ಮಗನ್ನ ದೂರ ಮಾಡಿಕೊಂಡಿದ್ದು ನಾನು ನನ್ನ ಜೀವನದಲ್ಲಿ ಮಾಡಿರೋ ತುಂಬ ದೊಡ್ಡ ತಪ್ಪು. ಪ್ಲೀಸ್ ಅಪ್ಪ, ನನಗೆ ಒಳ್ಳೇದಾಗಲಿ ಅಂತ ತಾನೇ ನೀವು ನನ್ನ ಹಾಸ್ಟೆಲ್ಗೆ ಸೇರಿಸಿದ್ದು. ಹಾಗೇನೋ ಚಿಕ್ಕ ವಯಸ್ಸು ನಂಗೆ ಅರ್ಥ ಆಗಲಿಲ್ಲ. ಈಗ ಯಾಕೆ ಅದ್ರ ಬಗ್ಗೆ ಫೀಲ್ ಮಾಡ್ತಾಯಿದ್ದೀರಾ? ನಾವೀಗ ಚೆನ್ನಾಗೇ ಇದ್ದೀವಲ್ಲ. ಹೌದಪ್ಪ, ದೀಪದಿಂದಾಗಿ ಮತ್ತೆ ನಾವಿಬ್ಬರು ಒಂದಾಗೋ ಹಾಗಾಯಿತು. ಆದರೆ ಅಷ್ಟು ವರ್ಷ ನೀನು ನನ್ನನ್ನು ನೋಡದೇ ಇರೋ ಹಾಗೆ ನನ್ನ ಜೊತೆ ಮಾತಾಡದೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದೆ ನೋಡು. ಆಗ ನನ್ನ ಮನಸ್ಸಿಗೆ ಬಹಳ ಕಷ್ಟ ಆಗ್ತಿತ್ತು ಕಣು. ಯಾಕಾದರೂ ನಾನಿನ್ನು ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ನನ್ನಿಂದ ನಿನಗೂ ಅಷ್ಟೇ ನೋವಾಗಿದೆ ಕಣು. ಅದು ನನಗೆ ಗೊತ್ತಿದೆ.